ಬನ್ನಿ ಫ್ರೆಂಡ್ಸ್, 42 ಸೈಜ್ ಬೋಟ್ ನೆಕ್ ಯಾವ ರೀತಿ ಕಟ್ ಮಾಡೋದು ಅಂತ, ಯಾವ ರೀತಿ ಅಳತೆ ತಗೊಳ್ಳೋದು ಅಂತ ಎರಡು ಸಹ ತಿಳಿಸ್ಕೊಡ್ತೇನೆ ನೋಡಿ. ನಮ್ ಬ್ಲೌಸ್ ಉದ್ದ 14 ಇದೆ. ಸೊ ನಾನು ಇಲ್ಲಿ 15 ತಗೊಳ್ತಾ ಇದ್ದೇನೆ. ಮತ್ತೆ ನೋಡಿ, ಬ್ಲೌಸ್ ಅಗಲ 21, 21ರ ಅರ್ಧ ಭಾಗ 10.25 ಈ ರೀತಿ ತಗೊಳ್ಬೇಕು. 10.25 ನೋಡಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾವು ಶೋಲ್ಡರ್ 7 ತಗೊಳ್ತಾ ಇದ್ದೇವೆ ನೋಡಿ. 7 ಆರ್ಮೋಲ್ 5 ನೋಡಿ. ಆರ್ಮೋಲ್ ಈ ರೀತಿ ನೋಡ್ಕೊಳ್ಬೇಕು. ಆರ್ಮೋಲ್ ಉದ್ದ 5 ಇದೆ. ಆರ್ಮೋಲ್ ಅಗಲ 8 ಇದೆ. ಆರ್ಮೋಲ್ ಅಗಲ ಸಹ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಕಂಪಲ್ಸರಿ ನೋಡಿ. 10.25 ಇಲ್ಲಿ 10.25 ಇದೆ. ಈಗ ನೋಡಿ 1.25 ನೋಡಿ ಫ್ರೆಂಡ್ಸ್, 8 ಇಲ್ಲಿ 8 ಬಂತು. ಈಗ ನಾವು ಹಾಕೊಂಡಿದ್ ಮೆಜರ್ಮೆಂಟ್ ಅಲ್ಲಿ ಆರ್ಮೋಲ್ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ನೀವು ಕೆಳಗೆ ತಗೊಳ್ಬಹುದು. ನಂದೀಗ ಆರ್ಮೋಲ್ ಬಂದಿದೆ, ಹಾಗಾಗಿ ನಾನು ತಗೊಂಡಿಲ್ಲ ನೋಡಿ. ನಂದು ಆರ್ಮೋಲ್ ಬಂದಿದೆ, ನಾನು ತಗೊಂಡಿಲ್ಲ. ನಿಮ್ಗೆ ಅಕಸ್ಮಾತ್ ಆರ್ಮೋಲ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗ್ತಿದ್ರೆ ಸ್ವಲ್ಪ ಕೆಳಗಡೆ ತಗೊಂಡು ಆರ್ಮೋಲ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಓಕೆ, ಇದಾಯ್ತಲ್ಲ. ಇಲ್ಲಿ ನಾವು ಸ್ವಲ್ಪ ಪೋಣ ಅಲ್ಲ, ಅರ್ಧದಲ್ಲಿ ಅರ್ಧ ಭಾಗ ಇಷ್ಟು ಗ್ಯಾಪ್ ಕೊಡೋಣ ನೋಡಿ. ಇದು ಡೌನ್ಗೋಸ್ಕರ ಕಂಪಲ್ಸರಿ ಕೊಡಬೇಕು. ಮತ್ತೆ ಇದನ್ನ ನಾನು 4 ತಗೊಳ್ತಿದ್ದೇನೆ. ಇಲ್ಲಿ 3, ಕಂಪಲ್ಸರಿ ನಮ್ಗೆ ಬೋಟ್ ನೆಕ್ ಅಲ್ಲಿ ಇದು 4 ಇಟ್ಕೊಳ್ಳಿ, ಇಲ್ಲಿ 4 ಇಟ್ಕೊಳ್ಳಿ, ಇದು 3 ಇಟ್ಕೊಳ್ಳಿ. ಇಲ್ಲಿಂದ 1/4 ಇಂಚ್ ಗ್ಯಾಪ್ ಕೊಡ್ತಾ ಇದ್ದೇನೆ ನೋಡಿ. ಇಷ್ಟು ಗ್ಯಾಪ್ ಕೊಟ್ಟಿದ್ದೇನೆ. ಇಲ್ಲಿ ನನಗೆ ರೆಡಿ 4.25 ಬೇಕು, ಹಾಗಾಗಿ 5.25ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಿದ್ದೇನೆ ನೋಡಿ. ನೋಡಿ, ಇಲ್ಲಿ 3 ತಗೊಂಡಿದ್ದೇನೆ. ಡೀಪ್ ಯಾರಿಗ್ ಬೇಕಾಗಿಲ್ಲ ಅವರು 2.25 ಸಹ ತಗೋಬಹುದು. ನಾನು 3 ತಗೊಳ್ತಿದ್ದೇನೆ. ನಾನು ಹಾಕ್ತಾ ಇರೋ ಶೇಪು ಸ್ವಲ್ಪ ಇಲ್ಲಿಂದ ಪ್ಯಾಕ್ ಇದೆ, ಹಾಗಾಗಿ ಇಲ್ಲಿಂದ ಸ್ವಲ್ಪ ಡೀಪ್ ತಗೊಳ್ತಿದ್ದೇನೆ ನೋಡಿ. ಈ ರೀತಿ ನೋಡಿ, ಈ ರೀತಿ ತಗೊಳ್ತಿದ್ದೇನೆ. ಸೊ ಇದೇನ ಅಷ್ಟೊಂದು ಡೀಪ್ ಅನ್ಸೋದಿಲ್ಲ. ಸೊ ಹಾಗಾಗಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹೊಲ್ದು ಇಲ್ಲಿಂದ ಸ್ವಲ್ಪ ಹೊಲಿಯಕ್ಕೆ ಇದೆಲ್ಲಾನು ನೋಡ್ಕೊಳ್ಬೇಕು ಫ್ರೆಂಡ್ಸ್, ಹಾಗೆ ಕಟಿಂಗ್ ಮಾಡೋದಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಹೋಗಿ ಇಲ್ಲಿ 4ಕ್ಕೆ ರೆಡಿ ಆಗತ್ತೆ ಇದು. ಓಕೆ ನೋಡಿ, ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೇನೆ. ಶೋಲ್ಡರ್ ಬಂದು 7.25 ಇದೆ. ಆರ್ಮೋಲ್ 5,
ಆರ್ಮೋಲ್ ಅಗಲ 8, ಫಿಟ್ಟಿಂಗು 10.5, ಬೋಟ್ ನೆಕ್ಕು ಇದು 4, ಅಗಲ 4, ಉದ್ದ 4. ಇದು ಕಂಪಲ್ಸರಿ, ಇದು ಬಂದೇ ಬರುತ್ತೆ. ಇಲ್ಲಿ ನೀವು ಏನಾದ್ರೂ ಸ್ವಲ್ಪ ಚೇಂಜ್ ಮಾಡಬಹುದು, ಆದ್ರೆ ಬಟ್ ಇಲ್ಲಿ ಚೇಂಜ್ ಮಾಡೋ ಹೋಗಿಲ್ಲ, ಇದು ಸೇಮ್ ಇರ್ಲಿ ಇಷ್ಟೇ. ಬನ್ನಿ ಈಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ತೇನೆ. ನೋಡಿ ಫ್ರೆಂಡ್ಸ್, ಇದು ಬ್ಯಾಕ್ ಸೈಡ್ ಬೋಟ್ ನೆಕ್ ವಿತ್ ಶೇಪ್ ಇದೆ. ಈಗ ಫ್ರಂಟ್ ಸೈಡ್ ಬೋಟ್ ನೆಕ್ ವಿತ್ ಪ್ರಿನ್ಸ್ ಕಟ್ ಯಾವ ರೀತಿ ಅಂತ ಹೇಳ್ಕೊಡ್ತೇನೆ. ಬೋಟ್ ನೆಕ್ ಆಗಿರೋದ್ರಿಂದ ಇದೇ ಮೆಜರ್ಮೆಂಟ್ ತಗೊಳ್ತೇನೆ. ನೋಡಿ, ಈಗ ಇಲ್ಲಿ ನಾನು 1/2 ಇಂಚ್ ಎಕ್ಸ್ಟ್ರಾ ಬಿಡ್ತೇನೆ. ನೋಡಿ, 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೇನೆ. ಇಷ್ಟು ತುಂಬಾ ಈಸಿಯಾಗಿರತ್ತೆ. ಬ್ಯಾಕ್ ಸೈಡ್ ರೆಡಿ ಮಾಡ್ಕೊಂಡ್ಮೇಲೆ ಫ್ರಂಟ್ ಮಾಡೋದೇನು ತುಂಬಾ ಕಷ್ಟ ಇರಲ್ಲ. ನೀವು ನೋಡಿ, ನಂದೆಲ್ಲಾ ವಿಡಿಯೋಸ್ ನೋಡಿ, ಅದರಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಈಸಿಯಾಗೆ ಹೇಳ್ಕೊಟ್ಟಿದ್ದೇನೆ, ಕಷ್ಟ ಆಗುದಿಲ್ಲ ನಿಮ್ಗೆ. ಬನ್ನಿ ಫ್ರೆಂಡ್ಸ್, ಈಗ ಫ್ರಂಟ್ ಯಾವ ರೀತಿ ಕಟಿಂಗ್ ಮಾಡೋಣ ಅಂತ ಹೇಳ್ತೇನೆ. ನೋಡಿ, ಇಲ್ಲಿಂದ ನಾವು 1/2 ತಗೊಳ್ಳೋಣ ಎಕ್ಸ್ಟ್ರಾ. ನೋಡಿ, ಬೋಟ್ ನೆಕ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ಸ್ ಅಲ್ಲಿ ಹಾಕಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಯ್ತು ಅಂದಲ್ಲಿ ನನ್ಗೆ ಸಹ ಖುಷಿ ಆಗತ್ತೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಾನು ಅದೇ ರೀತಿ ಬೇರೆ ಬೇರೆ ಒಳ್ಳೆ ಒಳ್ಳೆ ವಿಡಿಯೋಸ್ ಹಾಕ್ತೇನೆ. ಸೊ ಕಮೆಂಟ್ಸ್ ಮಾಡಿ. ಇದು ನಮ್ದು ಬ್ಯಾಕ್ ಪಾರ್ಟ್ ಇದೆ. ಈಗ ಇದನ್ನ ಈ ರೀತಿ, ಈಗ ಫ್ರಂಟಿಗೆ ಸ್ವಲ್ಪ ಒಳಗೆ ಹೋಗ್ಬೇಕಲ್ಲ, 1/2 ಇಂಚು ನೋಡಿ. ಓಕೆ, ಫ್ರಂಟ್ ಕೊಳ್ಳು ನಮ್ಮದು ಬಂದು 5 ಇರತ್ತೆ ನೋಡಿ. ಈಗ ಇದರಲ್ಲಿ ನಾವು ಯಾವ ರೀತಿ ಪ್ರಿನ್ಸ್ ಕಟ್ ಹಾಕೊಳ್ಳೋದು ಅಂತ ನಾನು ನಿಮ್ಗೀಗ ಹೇಳ್ಕೊಡ್ತೇನೆ. ಈಗ ನೋಡಿ, ಇಲ್ಲಿ ಶೋಲ್ಡರ್ 7 ಇದೆ. ಇದರ ಅರ್ಧ ಭಾಗ 3.5. ಓಕೆ, ಇಲ್ಲಿಂದ ಬಂದು ನಾವು 3.5 ಬಂದು ಇಲ್ಲಿ ನೋಡಿ 10ಕ್ಕೆ ಟಕ್ಸ್ ಪಾಯಿಂಟ್ ಕೊಡ್ತೇವೆ. 10ವರೆಗೆ ಟಕ್ಸ್ ಪಾಯಿಂಟ್ ಕೊಡೋಣ. ನಾರ್ಮಲ್ ಆಗಿ 10-10.5 ಅಷ್ಟೇ ಬರುತ್ತೆ, ಹೆಚ್ಚಿಗೇನು ಬರೋದಿಲ್ಲ. ಮತ್ತೆ ಇಲ್ಲಿಂದ ನಾವು 4ಕ್ಕೆ ಗ್ಯಾಪ್ ಕೊಡೋಣ. ಕರೆಕ್ಟ್ ಆಗಿ ನೋಡಿ ಫ್ರೆಂಡ್ಸ್, ಇಲ್ಲಿ 4ಕ್ಕೆ ಗ್ಯಾಪ್ ಇದೆ.
ಕೆಳಗಿನಿಂದ ಇಲ್ಲಿ ಟಕ್ಸ್ ಪಾಯಿಂಟ್ ಹಿಡ್ಕೊಂಡು ಇಲ್ಲಿ 4ಕ್ಕೆ ಗ್ಯಾಪ್ ಇದೆ ನೋಡಿ. ಇಲ್ಲಿಂದ 1 ಇಂಚು ನೋಡಿ, ಮತ್ತೆ ಈ ಕಡೆಯಿಂದ 2 ಇಂಚು. ಓಕೆ, ಮತ್ತೆ ಇಲ್ಲಿಂದ ಒಳಗೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ. ಓಕೆ, ಈಗ ನೋಡಿ ಇದು 4 ಇದೆ, 4ರ ಮೇಲೆ ನಾನು ಪಾಯಿಂಟ್ ಮಾಡಿದ್ದೇನೆ. ನಮ್ ಟಕ್ಸ್ ಪಾಯಿಂಟ್ ಇಷ್ಟೇ ಇರಬೇಕು, 4 ಲಾಸ್ಟ್ 4.5. ಓಕೆ, ನಾನು 4.5 ತಗೊಂಡಿದ್ದೇನೆ. ಮೇಲಿಂದ 10.5, ಕೆಳಗಿಂದ 4.5. ಓಕೆ, ಈಗ ಇಲ್ಲಿಂದ ನೋಡಿ ಈ ರೀತಿ ಶೇಪ್ ಬರಬೇಕು ಫ್ರೆಂಡ್ಸ್. ಹಾಗೆ ಇಲ್ಲಿಂದ ಇಲ್ಲಿ ನೋಡಿ, ಇದು ನಮ್ಮ ಪ್ರಿನ್ಸ್ ಕಟ್ ಕಟಿಂಗ್. ತುಂಬಾ ಈಸಿ ಇದೆ, ತಿಳ್ಕೊಂಡ್ರೆ ತುಂಬಾ ಈಸಿ ಇದೆ. ಹಾಗೆ ಇಲ್ಲಿಂದ ನೋಡಿ, ಇದು ಕಂಪಲ್ಸರಿ ಮಾಡ್ಕೊಳ್ಬೇಕು. ಇಲ್ಲಿ 2 ಇಂಚು ಎಕ್ಸ್ಟ್ರಾ ತಗೊಳ್ಬೇಕು. ಮತ್ತೆ ಇಲ್ಲಿಂದ 1 ನೋಡಿ, ಇಲ್ಲಿಂದ ಇಲ್ಲಿ 1. ಓಕೆ, ಇದು ಬಂದು ಈ ರೀತಿ ಹಾಕೊಳ್ಬೇಕು. ನಿಮ್ಗೆ ಇದ್ರಲ್ಲಿ ಏನೇ ಅರ್ಥ ಆಗದಿದ್ರು ಕಮೆಂಟ್ಸ್ ಅಲ್ಲಿ ಹಾಕಿ ಫ್ರೆಂಡ್ಸ್. ಮತ್ತೊಂದು ಪ್ರಿನ್ಸ್ ಕಟ್ ಹಾಕ್ತೇನೆ ನಾನು ಮತ್ತೆ. ನೋಡಿ, ಇಲ್ಲಿ ನಾನು ನಿಮ್ಗೆ ಬರತ್ ತೋರಿಸ್ತೇನೆ. ಇದು 2, ಇದು 1 ಇಂಚು, ಇಲ್ಲಿಂದ ಇಲ್ಲಿ ಗ್ಯಾಪ್ ಇದೆ 4. ಮತ್ತೆ ಇಲ್ಲಿ ನಾವು ಎಕ್ಸ್ಟ್ರಾ ಅಗಲ ತಗೊಂಡಿದ್ದೇವೆ 2, ಉದ್ದದಲ್ಲಿ ಕಡಿಮೆ ಮಾಡಿದ್ದೇವೆ 1, ಮತ್ತೆ ಇಲ್ಲಿ ಅರ್ಧಕ್ಕಿಂತ ಕಡಿಮೆ ತಗೊಂಡಿದ್ದೇವೆ. ಓಕೆ, ಇದರಿಂದ ಇದಿಷ್ಟು ತಗೊಂಡು ಇದು ಶೇಪ್. ಇದು ಪ್ರಿನ್ಸ್ ಕಟ್ದು ಮೆಜರ್ಮೆಂಟ್ ಇದೆ ಫ್ರೆಂಡ್ಸ್. ಈ ಮೆಜರ್ಮೆಂಟ್ ನ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಪೇಪರ್ ಮೇಲೆ ನಾನು ನಿಮ್ಗೆ ಯಾಕೆ ಹಾಕೊಟ್ಟಿದ್ದೇನೆ ಅಂದ್ರೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ. ಈ ತರ ಹಾಕೊಂಡು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಾನು ಇದು ಬೋಟ್ ನೆಕ್ ವಿತ್ ಪ್ರಿನ್ಸ್ ಕಟ್ ಹಾಕಿದ್ದೇನೆ. ನಾರ್ಮಲ್ ಪ್ರಿನ್ಸ್ ಕಟ್ ಸಹ ನಾನು ನಿಮ್ಗೆ ಹಾಕ್ತೇನೆ ಫ್ರೆಂಡ್ಸ್. ಇದನ್ನ ನೋಡಿದ ಇದು ಈಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೇನೆ ನಾನು ನಿಮ್ಗೆ ನೋಡಿ. ನನ್ನ ಕಡೆಯಿಂದ ನಿಮ್ಗೆ ಒಳ್ಳೆ ಒಳ್ಳೆ ಮಾಹಿತಿ ಹಾಕ್ತಿದ್ದೇನೆ ಫ್ರೆಂಡ್ಸ್. ನೀವು ಸಹ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ನಿಮ್ಗೆ ಏನೇ ಇದರಲ್ಲಿ ಅರ್ಥ ಆಗದೆ ಇದ್ದಲ್ಲಿ ನನಗೆ ಕಮೆಂಟ್ಸ್ ಹಾಕಿ ಫ್ರೆಂಡ್ಸ್. ನೋಡಿ, ಈಗ ಇದು ಪ್ರಿನ್ಸ್ ಕಟ್. ಇಲ್ಲಿಂದ ಇದನ್ನ ಯಾವ ರೀತಿ ಹೊಲಿಯೋದು ಅಂತ ಸಹ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಈಗ ನೋಡಿ, ಹಾಗೆ ಇದು ಸಹ ಕಟ್ ಮಾಡ್ಕೋಬೇಕು. ಇದು ಯಾಕೆ ಈ ರೀತಿ ಕಟ್ ಮಾಡ್ಕೊಳ್ಳೋದು ಅಂದ್ರೆ ನಮ್ಗೆ ಇಲ್ಲಿ ರಿಂಕಲ್ಸ್ ಬರಬಾರ್ದು ಅಂತ ಹೇಳಿ. ನೋಡಿ, ಪ್ರಿನ್ಸ್ ಕಟ್ ಈಸ್ ರೆಡಿ. ನೋಡಿ, ರೆಡಿ ಆಯ್ತಲ್ಲ. ಈ ತರ ಕಟ್ ಮಾಡ್ಕೊಳ್ಳಿ. ಫ್ರಂಟು ಪ್ರಿನ್ಸ್ ಕಟ್ ರೆಡಿ, ಬ್ಯಾಕ್ ಬೋಟ್ ನೆಕ್ ರೆಡಿ. ನಿಮ್ಗೆ ಇಷ್ಟ ಆದಲ್ಲಿ ಕಮೆಂಟ್ಸ್ ಹಾಕಿ, ಇಷ್ಟ ಆಗದೆ ಇದ್ರು ಸಹ ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮ್ಗೆ ಹಾಕ್ತಿರ್ತೇನೆ. ಧನ್ಯವಾದಗಳು.